ಹಾಯ್ ಹಲೋ ಎವ್ರಿವನ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು 20 ಕಂಜೆಕ್ಷನ್ಸ್ ವರ್ಡ್ಸ್ಗಳನ್ನು ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಮೊದಲನೇದಾಗಿ ಕಂಜೆಕ್ಷನ್ ಎಂದರೆ ಏನು? ಕಂಜೆಕ್ಷನ್ ಅಂದರೆ ಇವು ಎರಡು ವಾಕ್ಯಗಳನ್ನು ಅಥವಾ ಪದಗಳನ್ನು ಸೇರಿಸಲು ಬಳಸುವ ಪದಗಳಾಗಿವೆ. ಕಂಜೆಕ್ಷನ್ಗಳಿಗೆ ಉದಾಹರಣೆ ನೋಡೋದಾದ್ರೆ ಆ್ಯಂಡ್, ಬಟ್, ಆರ್, ಬಿಕಾಸ್, ಸೋ, ಫಾರ್ ಅಂಡ್ ಎಕ್ಸೆಟ್ರಾ ಇವುಗಳು ಕಂಜೆಕ್ಷನ್ಗಳಾಗಿವೆ. ಇವುಗಳಿಂದ ನಾವು ವಾಕ್ಯ ಅಥವಾ ಶಬ್ದಗಳನ್ನು ಜೋಡಣೆ ಮಾಡುತ್ತೇವೆ. ಮೊದಲ ಉದಾಹರಣೆ ನೋಡೋದಾದ್ರೆ ಆ್ಯಂಡ್ ಅಂದ್ರೆ ಕನ್ನಡದಲ್ಲಿ ಮತ್ತು. ಐ ಬಾಟ್ ಆಪಲ್ಸ್ ಅಂಡ್ ಆರೆಂಜಸ್. ನಾನು ಸೇಬು ಮತ್ತು ಕಿತ್ತಾಳೆಗಳನ್ನು ಖರೀದಿಸಿದೆ. ಆಪಲ್ಸ್ ಮತ್ತು ಆರೆಂಜಸ್ ಇವು ಎರಡು ಸಪರೇಟ್ ಶಬ್ದಗಳಾಗಿವೆ. ಅದನ್ನು ಜೋಡಣೆ ಮಾಡೋಕೆ ಇಲ್ಲಿ ಆ್ಯಂಡ್ ಅನ್ನು ಬಳಕೆ ಮಾಡಲಾಗಿದೆ. ನೆಕ್ಸ್ಟ್ ಒನ್ ಬಟ್ ಅಂದ್ರೆ ಕನ್ನಡದಲ್ಲಿ ಆದರೆ. ಐ ವಾಂಟೆಡ್ ಟು ಗೋ ಬಟ್ ಇಟ್ ವಾಸ್ ರೈನಿಂಗ್. ನಾನು ಹೋಗಬೇಕೆಂದು ಬಯಸಿದ್ದೆ ಆದರೆ ಮಳೆ ಬರುತ್ತಿತ್ತು. ಐ ವಾಂಟೆಡ್ ಟು ಗೋ ಇದು ಒಂದು ಸಪರೇಟ್ ಸೆಂಟೆನ್ಸ್. ಇಟ್ ವಾಸ್ ರೈನಿಂಗ್ ಇದು ಕೂಡ ಒಂದು ಸಪರೇಟ್ ಸೆಂಟೆನ್ಸ್. ಬಟ್ ಅನ್ನು ಯೂಸ್ ಮಾಡಿರೋ ಕಾರಣದಿಂದ ನಾವು ಎರಡೂ ಸೆಂಟೆನ್ಸ್ ಅನ್ನು ಒಂದೇ ಸೆಂಟೆನ್ಸ್ ಆಗಿ ಮಾಡಿದ್ದೀವಿ. ನೆಕ್ಸ್ಟ್ ಒನ್ ನೋಡೋದಾದ್ರೆ ಆರ್. ಇದನ್ನು ಕನ್ನಡದಲ್ಲಿ ಅಥವಾ ಅಂತ ಕರೆಯಲಾಗುತ್ತೆ. ವುಡ್ ಯು ಲೈಕ್ ಟೀ ಆರ್ ಕಾಫಿ? ನಿಮಗೆ ಚಹಾ ಅಥವಾ ಕಾಫಿ ಬೇಕೇ? ಇದರಲ್ಲಿ ನಾವು ಟೀ ಮತ್ತು ಕಾಫಿ ಎರಡೂ ಸಪರೇಟ್ ಪದಗಳನ್ನು ಆರ್ ಬಳಸಿ ಜೋಡಣೆ ಮಾಡಲಾಗಿದೆ. ನಿಮಗೆ ಗೊತ್ತಿರಬೇಕು, ನಾವು ಪದಗಳು ಅಥವಾ ಎರಡು ಸೆಂಟೆನ್ಸ್ಗಳನ್ನು ಸೇರಿಸಲು ಮಾತ್ರ ನಾವು ಕಂಜೆಕ್ಷನ್ಗಳನ್ನು ಬಳಸುತ್ತೇವೆ. ಬಿಕಾಸ್ ಕನ್ನಡದಲ್ಲಿ ಏಕೆಂದರೆ. ಐ ಸ್ಟೇಡ್ ಹೋಮ್ ಬಿಕಾಸ್ ಐ ವಾಸ್ ಟೈರ್ಡ್. ನಾನು ಸುಸ್ತಾಗಿದ್ದರಿಂದ ಮನೆಯಲ್ಲೇ ಇದ್ದೆ. ಐ ಸ್ಟೇಡ್ ಹೋಮ್ ನಾನು ಮನೆಯಲ್ಲಿದ್ದೆ. ಐ ವಾಸ್ ಟೈರ್ಡ್ ನನಗೆ ಸುಸ್ತಾಗಿತ್ತು. ಇವು ಎರಡೂ ಸೆಂಟೆನ್ಸ್ ಅನ್ನು ಬಿಕಾಸ್ ಆಡ್ ಮಾಡೋದ್ರಿಂದ ಇದು ಒಂದೇ ಸೆಂಟೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ನಿಮಗೆ ಇಲ್ಲಿ ಡೌಟ್ ಬರ್ಬೋದು, ಏಕೆಂದರೆ ಅನ್ನೋ ವರ್ಡ್ ಕನ್ನಡ ಸೆಂಟೆನ್ಸ್ ನಲ್ಲಿ ಬಳಸಿಲ್ಲ. ನಿಮಗೆ ನೆನಪಿರ್ಲಿ, ಆಸ್ ಇಟ್ ಈಸ್ ಟ್ರಾನ್ಸ್ಲೇಟ್ ಆಗಲ್ಲ ಕನ್ನಡದಲ್ಲಿ. ಬೇಕಾದ್ರೆ ನೀವು ಈ ತರ ಬಳಸ್ಬೋದು. ನಾನು ಮನೆಯಲ್ಲಿದ್ದೆ ಏಕೆಂದರೆ ನನಗೆ ಸುಸ್ತಾಗಿತ್ತು. ಈ ತರನು ನಾವು ಸೆಂಟೆನ್ಸ್ ನ ಕ್ರಿಯೇಟ್ ಮಾಡಬಹುದು. ಆದರೆ ಈ ಸೆಂಟೆನ್ಸ್ ಕೂಡ ಕರೆಕ್ಟ್ ಆಗಿದೆ. ಸೊ ಅಂದ್ರೆ ಕನ್ನಡದಲ್ಲಿ ಹೀಗಾಗಿ, ಆದ್ದರಿಂದ. ಶಿ ವಾಸ್ ಹಂಗ್ರಿ ಸೊ ಶಿ ಏಟ್ ಅನ್ ಆಪಲ್. ಅವಳು ಹಸಿದಿದ್ದಳು ಹೀಗಾಗಿ ಅವಳು ಒಂದು ಸೇಬು ತಿಂದಳು. ಆಟ್ ಕನ್ನಡದಲ್ಲಿ ಇನ್ನು ಅಥವಾ ಈವರೆಗೆ. ಹಿ ಹ್ಯಾಸ್ ನಾಟ್ ಅರೈವ್ಡ್ ಅಟ್. ಅವನು ಇನ್ನೂ ಬಂದಿಲ್ಲ. ಫಾರ್ ಕನ್ನಡದಲ್ಲಿ ಓಸ್ಕರ, ಕೆ, ಹಾಗೆ, ಗೆ, ಗಾಗಿ. ಐ ಆಮ್ ವೇಟಿಂಗ್ ಫಾರ್ ಹಿಮ್. ನಾನು ಅವನಿಗಾಗಿ ಕಾಯುತ್ತಿದ್ದೇನೆ. ನಾರ್ ಕನ್ನಡದಲ್ಲಿ ಇಲ್ಲ ಅಂತ ಅರ್ಥ. ಹಿ ಡಸ್ ನಾಟ್ ಅಥವಾ ಹಿ ಡಸಂಟ್ ಲೈಕ್ ಟೀ ನಾರ್ ಡಸ್ ಹಿ ಲೈಕ್ ಕಾಫಿ. ಅವನಿಗೆ ಚಹಾ ಇಷ್ಟ ಇಲ್ಲ ಮತ್ತು ಕಾಫಿ ಕೂಡ ಇಷ್ಟ ಇಲ್ಲ. ಆಲ್ಥೋ ಅಂದರೆ ಕನ್ನಡದಲ್ಲಿ ಆದರೂ. ಆಲ್ಥೋ ಇಟ್ ವಾಸ್ ಲೈಟ್ ಹಿ ಕೆಪ್ಟ್ ವರ್ಕಿಂಗ್. ತಡವಾದರೂ ಕೂಡ ಕೆಲಸ ಮಾಡುತ್ತಲೇ ಇದ್ದ. ಇಫ್ ಕನ್ನಡದಲ್ಲಿ ಒಂದು ವೇಳೆ. ಇಫ್ ಯು ಟ್ರೈ ಯು ವಿಲ್ ಸಕ್ಸೀಡ್. ನೀವು ಪ್ರಯತ್ನಿಸಿದರೆ ನೀವು ಯಶಸ್ವಿಯಾಗುತ್ತೀರಿ. ನೀವು ಕನ್ನಡದಲ್ಲಿ ಕೂಡ ಒಂದು ವೇಳೆ ವರ್ಡ್ ಬಳಸಬೇಕಂತ ಇದ್ರೆ ನೀವು ಒಂದು ವೇಳೆ ಬಳಸಿ ಆಮೇಲೆ ಈ ಕನ್ನಡ ಸೆಂಟೆನ್ಸ್ ಅನ್ನು ಹೇಳ್ಬೋದು. ನಿಮಗೆ ನೆನಪಿರ್ಲಿ, ಯಾವಾಗಲೂ ಕೂಡ ಆಸ್ ಇಟ್ ಈಸ್ ವರ್ಡ್ಸ್ ಇಂಗ್ಲಿಷ್ ನಲ್ಲಿ ಏನಿದೆನೋ ಅದೇ ಕನ್ನಡದಲ್ಲಿ ಕೂಡ ಬರೋಲ್ಲ.
ಅಂಟಿಲ್ ಕನ್ನಡದಲ್ಲಿ ವರೆಗೂ, ವರೆಗೆ. ವೇಟ್ ಹಿಯರ್ ಅಂಟಿಲ್ ಐ ರಿಟರ್ನ್, ನಾನು ಹಿಂತಿರುಗುವವರೆಗೆ ಇಲ್ಲಿ ಕಾಯಿರಿ. ವೈಲ್ ಕನ್ನಡದಲ್ಲಿ ಐ ರೆಡ್ ಅ ಬುಕ್ ವೈಲ್ ವೇಟಿಂಗ್, ನಾನು ಕಾಯುತ್ತಿರುವ ಸಮಯದಲ್ಲಿ ಪುಸ್ತಕವನ್ನು ಓದಿದ್ದೆ. ಸಿನ್ಸ್ ಇದನ್ನ ಕನ್ನಡದಲ್ಲಿ ನಿಂದ ಅಥವಾ ಆದ್ದರಿಂದ ಅಂತ ಕರೆಯಲಾಗುತ್ತೆ. ಹಿ ಹ್ಯಾಸ್ ನಾಟ್ ಈಟೆನ್ ಸಿನ್ಸ್ ಮಾರ್ನಿಂಗ್, ಅವನು ಬೆಳಗ್ಗೆನಿಂದ ತಿಂದಿಲ್ಲ. ಹ್ಯಾಸ್ ಅಂದ್ರೆ ಕನ್ನಡದಲ್ಲಿ ಹಾಗೆ. ಆಸ್ ಐ ವಾಕ್ಡ್ ಐ ಸಾ ಹಿಮ್, ನಾನು ನಡೆಯುವಾಗ ನಾನು ಅವನನ್ನು ನೋಡಿದೆ. ಆಫ್ಟರ್ ಅಂದ್ರೆ ಕನ್ನಡದಲ್ಲಿ ನಂತರ. ವಿ ವಿಲ್ ಟಾಕ್ ಆಫ್ಟರ್ ಲಂಚ್, ನಾವು ಮಧ್ಯಾಹ್ನ ಊಟದ ಅಥವಾ ಭೋಜನದ ನಂತರ ಮಾತನಾಡೋಣ. ಬಿಫೋರ್ ಕನ್ನಡದಲ್ಲಿ ಮೊದಲು. ಫಿನಿಶ್ ಯುವರ್ ವರ್ಕ್ ಬಿಫೋರ್ ಯು ಲೀವ್, ನೀವು ಹೊರಡುವ ಮೊದಲು ನಿಮ್ಮ ಕೆಲಸ ಮುಗಿಸಿ. ಇವೆನ್ ಥೋ, ಇವೆನ್ ಥೋ ಕನ್ನಡದಲ್ಲಿ ಹಾಗಾದರೂ, ಆದರೂ ಸಹ ಅಂತ ಕರೆಯಬಹುದು. ಇವೆನ್ ಥೋ ಇಟ್ ವಾಸ್ ಕೋಲ್ಡ್ ವಿ ವೆಂಟ್ ಔಟ್, ಚಳಿ ಇದ್ದರೂ ನಾವು ಹೊರಗೆ ಹೋಗಿದ್ದೆವು. ಒನ್ಸ್ ಕನ್ನಡದಲ್ಲಿ ಒಮ್ಮೆ. ಟ್ರೈ ಇಟ್ ಒನ್ಸ್, ಒಂದು ಬಾರಿ ಪ್ರಯತ್ನಿಸಿ. ವೇರ್ಯಾಸ್ ಕನ್ನಡದಲ್ಲಿ ಇದರಿಂದ ಅಥವಾ ಆದರೆ ಅಂತ ಅರ್ಥ. ಐ ಲೈಕ್ ಟೀ ವೇರ್ಯಾಸ್ ಹಿ ಪ್ರೆಫರ್ಸ್ ಕಾಫಿ, ನನಗೆ ಚಹಾ ಇಷ್ಟ ಆದರೆ ಅವನಿಗೆ ಕಾಫಿ ಇಷ್ಟ. ಲಾಸ್ಟ್ ಒನ್ ಅನ್ಲೆಸ್, ಇದನ್ನ ಕನ್ನಡದಲ್ಲಿ ಇಲ್ಲದಿದ್ದರೆ ಎಂದು ಕರೆಯಲಾಗುತ್ತೆ. ಡೋಂಟ್ ಕಾಲ್ ಮೀ ಅನ್ಲೆಸ್ ಇಟ್ಸ್ ಅರ್ಜೆಂಟ್, ತುರ್ತು ಇಲ್ಲದಿದ್ದರೆ ನನಗೆ ಕರೆ ಮಾಡಬೇಡಿ. ವಿಡಿಯೋವನ್ನು ಕೊನೆ ತನಕ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅನ್ನು. ನಿಮಗೆ ಈ ವಿಡಿಯೋ ಮೇಲೆ ಏನಾದರೂ ಡೌಟ್ ಇದ್ದರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಖಂಡಿತವಾಗಿ ನಿಮ್ಮ ಕಾಮೆಂಟ್ಸ್ಗೆ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು ಅಗೇನ್.